ಪ್ರೀತಿ ಹೃದಯದಲ್ಲಿ ಹುಟ್ಟುತ್ತೋ ಅಥವಾ ಮೆದುಳಿನಲ್ಲಿ ಹುಟ್ಟುತ್ತೋ ಅನ್ನೋದು ದೊಡ್ಡ ಪ್ರಶ್ನೆ ಸ್ನೇಹಿತರೆ. ಹೌದು, ಮೇ ಬಿ ಸೈನ್ಸ್ ಪ್ರಕಾರ ಅಥವಾ ವಿಜ್ಞಾನಿಗಳ ಪ್ರಕಾರ ಇದು ಮೆದುಳಿನಲ್ಲಿ ಹುಟ್ಟಿದರೂ ಕೂಡ ಹೃದಯ ಮಾತ್ರ ಡವ ಅನ್ನೋದು ಗ್ಯಾರಂಟಿ. ಇದಕ್ಕೆ ಹಲವಾರು ಉದಾಹರಣೆಗಳಿವೆ. ಉದಾಹರಣೆಗೆ, ನೀವು ಬಯಸುವಂತಹ ಹುಡುಗಿ, ಇವತ್ತಿಗೂ ಅವ್ರ ಜೊತೆ ನೀನು ಮಾತಾಡಿಲ್ಲ, ಕೇವಲ ಅವರನ್ನು ನೋಡ್ತಾನೆ ಇದ್ದೀರಾ. ಆ ನೋಟದಿಂದಲೇ ಅವಳ ಮೇಲೆ ನಿಮಗೆ ಪ್ರೀತಿಯಾಗಿದೆ. ಯಾವಾಗ ಅವಳು ಮುಂದೆ ಬರ್ತಾಳೋ ಎದೆ ಬಡಿತ ಡಬ 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 ಅಂತ ಬಡ್ಕೊಳ್ಳುತ್ತೆ. ಯಾವಾಗ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಆ ಪ್ರೀತಿಯ ಪಾವರೇ ಹಾಗೆ. ಪ್ರೀತಿಸಿದವ್ರನ್ನ ನೋಡಿದ ತಕ್ಷಣ ನಮ್ಮ ಎದೆಯಲ್ಲಿ ಆ ಬಡಿತ ಜಾಸ್ತಿ ಆಗುತ್ತೆ. ಕಾಲುಗಳು ನಡುಗೋಕ್ಕೆ ಶುರು ಮಾಡ್ತವೆ. ಮೈ ತುಂಬ ಎಲ್ಲ ಗೂಸ್ ಬಂಪ್ಗಳು ಬರುತ್ತೆ. ಹೌದು ಸ್ನೇಹಿತರೆ, ಆ ಪ್ರೀತಿಯ ಪವರ್ ತುಂಬಾ ಇದೆ. ಹೀಗಾಗಿ ಈ ಪ್ರೀತಿ ಅನ್ನೋದು ಒಂದು ಮಾಯೆ ಅಂತಲೇ ಕರೀತಾರೆ. ಇಲ್ಲಿಯವರೆಗೆ ಇದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ. ದೇವತೆಗಳೇ ಇದೊಂದು ಬ್ಲ್ಯಾಕ್ ಬಾಕ್ಸ್ ಅಂತ ಕರೀತಾರೆ, ಮ್ಯಾಜಿಕ್ ಬಾಕ್ಸ್ ಅಂತ ಕರೀತಾರೆ. ಪ್ರೀತಿ ಅನ್ನೋದು ಒಂದು ಅಷ್ಟು ವಿಚಿತ್ರವಾದಂತಹ ಮಾಯೆ. ಇದು ಯಾವಾಗ, ಯಾರ ಮೇಲೆ, ಹೇಗೆ, ಎಲ್ಲಿ, ಯಾವ ಕಾರಣಕ್ಕೆ ಹುಟ್ಟುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಹೌದಲ್ವಾ ಸ್ನೇಹಿತರೆ? ಹೀಗಾಗಿ ಇದು ಹುಟ್ಟೋದು ವಿಚಿತ್ರ, ಬೆಳೆಯೋದು ವಿಚಿತ್ರ. ನಾವು ಒಬ್ಬರನ್ನ ಪ್ರೀತಿಸಿದಾಗ ಆಗುವಂತಹ ಫೀಲಿಂಗ್ಸ್ಗಳೇ ವಿಚಿತ್ರ. ಈ ವಿಚಿತ್ರನೇ ಈ ಪ್ರೀತಿ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಮೊನ್ನೆ ಯಾರೋ ಒಂದು ನ್ಯೂಸಲ್ಲಿ ನೋಡ್ತಾ ಇದ್ದೆ, 30-35 ವರ್ಷದ ಒಬ್ಬ ಇನ್ಸ್ಪೆಕ್ಟರ್ ಒಬ್ಬ 10ನೇ ಕ್ಲಾಸ್ ಓದುತ್ತಿರುವಂತಹ ಹುಡುಗನ ಮೇಲೆ ಪ್ರೀತಿಯಾಗಿದೆ ಅಂತ. ಅರೆ, ಇದೇನು ಲವ್ವಾ ಅಥವಾ ತಾಯಿ ಲವ್ವಾ ಅಥವಾ ತಾಯಿ ಮಗನ ಲವ್ವಾ ಅಥವಾ ಆಂಟಿ ಅಥವಾ ಮಗನ ಲವ್ವಾ? ಅಲ್ಲ, ನಿಜವಾದ ಪ್ರೀತಿ. ವಿಚಿತ್ರ ಅಲ್ವಾ? ಹೌದು, ಈ ಪ್ರೀತಿ ಅನ್ನೋದಕ್ಕೆ ಯಾವುದೇ ಏಜ್ ಬಾರ್ ಇಲ್ಲ, ಬಣ್ಣದ ಪರಿವೇ ಇಲ್ಲ, ಧರ್ಮದ ಪರಿವೇ ಇಲ್ಲ, ಅಂತಸ್ತಿನ ಪರಿವಿಲ್ಲ. ಲವ್ ಹ್ಯಾಸ್ ನೋ ಮೆಜರ್ಮೆಂಟ್ಸ್. ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಅಂತಸ್ತ ಆಗಲಿ, ಯಾವುದೇ ಕಲರ್ ಆಗಲಿ, ಯಾವುದೇ ಕಾರಣ ಆಗಲಿ, ಪ್ರೀತಿಯ ಮುಂದೆ ಅಡ್ಡ ಬರೋದಿಲ್ಲ. ಪ್ರೀತಿ ಆದರೆ ಮುಗ್ದೇ ಹೋಯ್ತು. ಏಜ್ ಅಂತಸ್ತು ಕೂಡ ಬರೋದಿಲ್ಲ, ಏಜಿನ ಡಿಫ್ರೆನ್ಸ್ ಕೂಡ ಬರೋದಿಲ್ಲ. ನೀವೇ ನೋಡಿದ್ದೀರಾ, ನಿಮಗೂ ಕೂಡ ಆಗಿರ್ಬೋದು. ನೀವು 9ನೇ ಕ್ಲಾಸು 10ನೇ ಕ್ಲಾಸಲ್ಲಿದ್ದಾಗ ನೀವು ನಿಮ್ಮನ್ನ ಕಲಿಸ್ತಿರುವಂತಹ ಟೀಚರ್ ಮೇಲೇನೆ ನಿಮಗೆ ಲವ್ ಆಗಿ ಹೋಗಿರ್ಬೋದು. ಗೋ ಬ್ಯಾಕ್ ಟು ಯುವರ್ ಸ್ಕೂಲ್ಸ್, ಅಥವಾ ಸ್ಕೂಲಲ್ಲಿ ಇದ್ದವರು ಈ ಒಂದು ಅನುಭವವನ್ನು ನೀವು ಅನುಭವಿಸ್ತಾ ಇರ್ಬೋದು. ಗೋ ಬ್ಯಾಕ್, ನೆನಪು ಮಾಡ್ಕೊಳ್ಳಿ, ನಿಮ್ಮ ಟೀಚರ್ಸ್ ಮೇಲೆ ನಿಮಗೆ ಎಷ್ಟು ಜನಕ್ಕೆ ಪ್ರೀತಿ ಆಗಿತ್ತು ಅನ್ನೋದನ್ನು. ಹೋಗಲಿ, ನಿಮ್ಮ ಸೀನಿಯರ್ಸ್ ಮೇಲೆ, ನೀವೇನಾದರೂ 7ನೇ ಕ್ಲಾಸು 8ನೇ ಕ್ಲಾಸ್ ಇದ್ದಾಗ 10ನೇ ಕ್ಲಾಸು ಇರುವಂತಹ ಹುಡುಗಿ ಮೇಲೆ ಅಥವಾ ಹುಡುಗನ ಮೇಲೆ ಪ್ರೀತಿ ಆಗಿಲ್ವಾ? ಇದನ್ನು ಕ್ರಶ್ ಅನ್ಬೋದು. ಆದರೆ ಪ್ರೀತಿ ಇದು ಡಿಫ್ರೆಂಟ್ ವೇ ಆಗಿ ಬಂದಿರುತ್ತೆ. ಹೋಗಲಿ, ನಿಮಗಿಂತ ಚಿಕ್ಕವ್ರ ಮೇಲೂ ಕೂಡ ನಿಮಗೆ ಪ್ರೀತಿ ಆಗಿರ್ಬೋದು. ನೀವೇನಾದರೂ ಮೇಷ್ಟ್ರಾಗಿದ್ದರೆ, ಓದಿಸ್ತಾ ಇದ್ದರೆ, ನೀವು ಕಲಿಸ್ತಿರುವಂತಹ ಆ ಸ್ಟೂಡೆಂಟ್ ಮೇಲೇ ನಿಮಗೆ ಪ್ರೀತಿ ಆಗಿರ್ಬೋದು. ಇಲ್ಲ ಅಂತ ನೀವು ಹೇಳಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಧೈರ್ಯ ಆಗದೇ ಇರ್ಬೋದು. ಕೇವಲ ಅದನ್ನು ನೀವು ಪುಟಗಳಲ್ಲಿ ಬರೆದುಕೊಂಡು ಅಥವಾ ಬರೀ ಮೆಸೇಜಲ್ಲಿ ಟೈಪ್ ಮಾಡಿ ಡ್ರಾಫ್ಟ್ ಆಗಿ ಇಟ್ಕೊಂಡಿರ್ಬೋದು, ಅಥವಾ ಅದನ್ನು ಸೆಂಡ್ ಮಾಡೋಕ್ಕೆ ಸಾಧ್ಯವೇ ಆಗದೇ ಇರ್ಬೋದು. ಆದರೆ ಈ ರೀತಿ ಪ್ರೀತಿಯಾಗಿರೋದು ಗ್ಯಾರಂಟಿ ಸ್ನೇಹಿತರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, 70-80 ವರ್ಷದ ಮುದುಕಿಯರು 30 ವರ್ಷದ ಹುಡುಗನ್ನ, ಮೊಮ್ಮಗನ ವಯಸ್ಸಿನ ಹುಡುಗನ್ನ ಮದುವೆ ಆಗ್ತಿರೋದು. ಕಾರಣ ಈ ಒಂದು ವಿಷಯದಲ್ಲಿ ಬಂದಾಗ ಬೇರೆ ಆಗಿರ್ಬೋದು. ಮೇ ಬಿ ಆ ಹುಡುಗ ಆ ಅಜ್ಜಿಯನ್ನು ಇಷ್ಟಪಡೋಕ್ಕೆ ಅವಳ ಬ್ಯೂಟಿಗಿಂತ ಅವಳ ಬಳಿ ಇರುವಂತಹ ಆ ದುಡ್ಡಿನ ಬ್ಯೂಟಿ ಮೇಲೆ ಅವನಿಗೆ ಕಣ್ಣಿರ್ಬೋದು. ಅಥವಾ 70-80 ವರ್ಷದ ಮುದುಕರು ಇವತ್ತು 25-30 ವಯಸ್ಸಿನ ಯುವತಿಯರನ್ನು ಪ್ರೀತಿಸ್ತಾ ಇದ್ದಾರೆ. ನಾನು ಇದನ್ನು ಪ್ರೀತಿ ಅನ್ನೋದಿಲ್ಲ, ಕೆಲವೊಂದು ಸರಿ ಇದನ್ನು ಲಸ್ಟ್ ಕೂಡ ಆಗಿರ್ಬೋದು. ಬಟ್ ಲಸ್ಟ್ ಅಂದರೆ ಆ ಮೋಹಕ, ಅಂದರೆ ಆ ಒಂದು ಲೈಂಗಿಕ ಒಂದು ಏನು ತುಡಿತ ಏನಿದೆ, ಅದು ಕೂಡ ಒಂದು ಪ್ರೀತಿಯ ಭಾಗವಾಗಿದೆ ಸ್ನೇಹಿತರೆ. ಪ್ರೀತಿಯನ್ನು ನಾವು ಡಿಫ್ರೆಂಟ್ ವೇಯಲ್ಲಿ ಡಿವೈಡ್ ಮಾಡ್ಬೋದು. ಚಿಕ್ಕವರಿದ್ದಾಗ ಆಗುವಂತಹ ಪ್ರೀತಿಯನ್ನು ನಾವು ಕ್ರಶ್ ಅನ್ಬೋದು, ಅಥವಾ ಇನ್ಫ್ಯಾಚುಯೇಷನ್ ಅನ್ಬೋದು.
ಇಲ್ಲಿ ಆ ಪ್ರೀತಿ ಏನಾಗುತ್ತೆ, ಮುಂದುವರಿಯೋದಿಲ್ಲ, ತುಂಬ ಕಡಿಮೆ. ಏನು ನಾವು ಸ್ಕೂಲಲ್ಲಿ ಬಯಸುವಂಥ ಹುಡುಗ ಹುಡುಗಿ ಮುಂದೆ ಅವರು ದೊಡ್ಡವರಾಗಿ ಅವರನ್ನೇ ಪ್ರೀತಿ ಮಾಡ್ತಾರೆ, ಅವರನ್ನೇ ಮದುವೆ ಆಗ್ತಾರೆ ಅನ್ನೋದು ಸುಳ್ಳು. ಇದು ಒಂದು ಕೇವಲ ತಾತ್ಕಾಲಿಕ ಪ್ರೀತಿಯಾಗಿರ್ಬೋದು. ಅದೇ ನೀವು ದೊಡ್ಡವರಾದಾಗ 18 ವರ್ಷ ದಾಟಿದ ಮೇಲೆ, 20 ವರ್ಷ ದಾಟಿದ ಮೇಲೆ, ಯಾವಾಗ ನೀವೇನಾದರೂ ಕಾಲೇಜುಗಳಲ್ಲಿದ್ದಾಗ ಅಥವಾ ಯೂನಿವರ್ಸಿಟಿಯಲ್ಲಿದ್ದಾಗ ಅಥವಾ ನೀವು ಯೂನಿವರ್ಸಿಟಿ ಪಾಸಾಗಿ ಯಾವುದೋ ಕೆಲಸದಲ್ಲಿದ್ದಾಗ ಯಾವಾಗ ಒಬ್ಬ ಹುಡುಗಿಯನ್ನು ಇಷ್ಟಪಡ್ತೀರೋ ಅಥವಾ ಹುಡುಗನನ್ನು ಇಷ್ಟಪಡ್ತೀರೋ ಅದು ದೃಢವಾದಂತಹ ಪ್ರೀತಿಯಾಗಿರುತ್ತೆ. ಹೌದು, ಇಲ್ಲಿ ಈ ಪ್ರೀತಿ ಒಂದು ರಿಸಲ್ಟ್ ಕೊಡುತ್ತೆ. ನೀವು ಒಬ್ಬರನ್ನೊಬ್ಬರನ್ನ ಪ್ರೀತಿಸಿದಾಗ ಅವರು ಮದುವೆ ಆಗುವ ಚಾನ್ಸಸ್ಸು ಇಲ್ಲಿ 90% ಇರುತ್ತೆ. ಇಲ್ಲಿ ಜಾತಿ ಅಡ್ಡ ಬರೋದಿಲ್ಲ, ಧರ್ಮ ಅಡ್ಡ ಬರೋದಿಲ್ಲ, ಕಲರ್ ಅಡ್ಡ ಬರೋದಿಲ್ಲ. ಇಲ್ಲಿ ನಿಮ್ಮ ಏಜ್ಗಳು ಒಂದೇ ಬ್ರಾಕೆಟ್ನಲ್ಲಿ ಇರೋದ ಕಾರಣ ನಿಮ್ಮನ್ನು ಇಷ್ಟಪಡುವಂತಹ ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಮದುವೆ ಆಗೋ ಚಾನ್ಸಸ್ಸು ಇಲ್ಲಿ ಜಾಸ್ತಿ ಇರುತ್ತೆ. ಹೀಗಾಗಿ ಈ ಪ್ರೀತಿಯನ್ನು ಹುಟ್ಟೋದು ಈ ಒಂದು ಆ ಬ್ರ್ಯಾಕೆಟಲ್ಲಿ ಬಿಟ್ವೀನ್ 20 to 30 ಏಜಲ್ಲಿ ಮದುವೆ ಆಗೋದು ಗ್ಯಾರಂಟಿ ಇರುತ್ತೆ. ಎಲ್ಲವನ್ನ ಮೀರಿ ನೀವು ಹೋಗ್ತೀರಾ. ಸೊ ಪ್ರೀತಿ ಎಲ್ಲ ಬೌಂಡ್ರಿಗಳನ್ನು ದಾಟಿ ಮುಂದೆ ಹೋಗುತ್ತೆ. ಆದರೆ ಏಜ್ ಗ್ಯಾಪ್ ಆದಾಗ, ಒಂದು ಟೈಮಲ್ಲಿ ನಿಮ್ಮ ವಯಸ್ಸು 20, ನೀವು ಮದುವೆ ಆಗುವಂಥ ಹುಡುಗನ ವಯಸ್ಸು 40-50 ಆಗಿದ್ದರೆ ಇಲ್ಲಿ ಸ್ವಲ್ಪ ತೊಂದರೆಗಳು ಬರೋದು ಗ್ಯಾರಂಟಿ. ಇದು ನಿಜವಾದ ಪ್ರೀತಿ ಅನ್ನೋದಕ್ಕಿಂತ ತಾತ್ಕಾಲಿಕವಾಗಿ ಏನೋ ಒಂದು ಏನಂತೀರಿ, ಒಂದು ಬಾಂಡೇಜ್ ಅನ್ಬೋದು. ಇದು ಪ್ರೀತಿಯೇ ಇರೋದಿಲ್ಲ. ಇದೊಂದು ಕಂಡೀಷ್ನಲ್ ಪ್ರೀತಿಯಾಗಿರುತ್ತೆ, ಅನ್ಕಂಡೀಷ್ನಲ್ ಅಲ್ಲ. ಏನೋ ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಆಬ್ಲಿಗೇಷನ್ಗೆ, ಯಾವುದೋ ಒಂದು ಮಜಬೂರಿಗೆ ನೀವು ಆ ವ್ಯಕ್ತಿಯನ್ನು ನೀವು ಮದುವೆ ಆಗಬೇಕಾಗತ್ತೆ. ಮೇ ಬಿ ಆಮೇಲೆ ಪ್ರೀತಿ ಹುಟ್ಟಬೋದು, ಮಕ್ಕಳಾದ ಮೇಲೆ ಪ್ರೀತಿ ಹುಟ್ಟಬೋದು, ಮದುವೆ ಆದಮೇಲೆ ಪ್ರೀತಿ ಹುಟ್ಟಬೋದು. ಆದರೆ ಅಲ್ಲಿಯೂ ಕೂಡ ಪ್ರೀತಿ ಎನ್ನುವ ಒಂದು ಆ ಮಾಯೆ ವರ್ಕೌಟ್ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ಪ್ರೀತಿ ಯಾವಾಗ, ಎಲ್ಲಿ, ಯಾರ ಜೊತೆ ಆಗುತ್ತೆ ಅನ್ನೋದು ಹೇಳೋದು ತುಂಬ ಕಷ್ಟ. ಎನಿ ಟೈಮ್ ಆಗ್ಬೋದು. ಒಂದು ಮಾಹಿತಿಯ ಪ್ರಕಾರ ಪ್ರೀತಿ ನಿಮ್ಮ ಒಬ್ಬರ ಮೇಲೆ ಆಗಬೇಕಂದ್ರೆ ಬಿಟ್ವೀನ್ 3 to 4 ಮಿನಿಟ್ಸ್ಗಳಲ್ಲಿ, ಬಿಟ್ವೀನ್ 3 seconds to 4 minutes ಮಧ್ಯೆ ಆ ಪ್ರೀತಿ ಆಗಿಬಿಡುತ್ತಂತೆ. ಅದುವೇ ನಿಜವಾದ ಪ್ರೀತಿ ಅಂತ ಹೇಳ್ತಾರೆ. ಕೆಲವೊಂದು ಸರಿ ಪ್ರೀತಿಗಳು ಸ್ನೇಹ ಆದಮೇಲೆ ಬೆಳೆಯುತ್ತೆ. ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊತೀರಾ, ಅವ್ರ ಜೊತೆ ಓಡಾಡ್ತೀರಾ, ಸಿನಿಮಾ ನೋಡ್ತೀರಾ, ಕಾಫಿ ಟೀಗೆ ಹೋಗ್ತೀರಾ, ತಿಂಡಿ ಮಾಡ್ತೀರಾ, ಪಿಕ್ನಿಕ್ ಹೋಗ್ತೀರಾ. ಆವಾಗ ನಿಮಗೆ ಅನ್ನಿಸ್ಬೋದು, ಓ ಈ ವ್ಯಕ್ತಿಯನ್ನು ನಾನು ಬಿಟ್ಟು ಇರೋಕ್ಕೆ ಆಗೋದಿಲ್ಲ ಅಂತ. ಇದು ಸ್ನೇಹದಿಂದ ಫ್ರೆಂಡ್ಶಿಪ್ ಟು ಲವ್ ಕಡೆಗೆ ತಿರುಗುವಂತಹ ಪ್ರೀತಿಯಾಗಿದೆ. ಈ ಥರದ ಪ್ರೀತಿಗಳು ಕೂಡ ಗಟ್ಟಿಮುಟ್ಟಿಯಾಗಿರುತ್ತೆ. ಯಾಕಂದರೆ ತಕ್ಷಣವೇ ಲವ್ ಎಟ್ ಫಸ್ಟ್ ಸೈಟ್ಗಿಂತ ಆಗುವಂಥ ಈ ಥರ ಪ್ರೀತಿ, ಫ್ರೆಂಡ್ಶಿಪ್ ಟು ಲವ್ ಆಗಿ ಹೋಗುವಂಥ ಪ್ರೀತಿ ತುಂಬ ಗಟ್ಟಿಮುಟ್ಟಾಗಿರುತ್ತೆ. ಯಾಕಂದರೆ ನೀವು ಅವ್ರ ಜೊತೆ ತುಂಬಾ ಕಾಲ ಕಳೆದಿರ್ತೀರ, ನಿಮ್ಮ ವೇವ್ ಲೆಂತ್ಗಳು ಮ್ಯಾಚ್ ಆಗಿರ್ತವೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರ್ತೀರ. ಇವರ ವೀಕ್ನೆಸ್ ಏನು, ಅವರ ವೀಕ್ನೆಸ್ ಏನು, ಅವನು ಸ್ಟ್ರಾಂಗ್ ಪಾಯಿಂಟ್ ಏನು, ಇವ್ರ ಸ್ಟ್ರಾಂಗ್ ಪಾಯಿಂಟ್ ಏನು, ಈ ವಿಷಯ ಹೇಳಿದರೆ ಇವನಿಗೆ ಇಷ್ಟ ಆಗೋದಿಲ್ಲ ಅಥವಾ ಅವಳಿಗೆ ಇಷ್ಟ ಆಗೋದಿಲ್ಲ, ನಾವು ಯಾವ ಮಾತನ್ನು ಆಡಬೇಕು, ಯಾವ ಮಾತನ್ನು ಆಡಬಾರ್ದು, ಇದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಿಮಗೆ ಪ್ರೀತಿ ಆದಾಗ ಆ ಪ್ರೀತಿ ಲೈಫ್ ಲಾಂಗ್ ಉಳುತ್ತೆ. ನಿಮಗೆ ಯಾವ ರೀತಿ ಪ್ರೀತಿಯಾಗಿತ್ತು, ನಿಮ್ಮ ಪ್ರೀತಿಯ ಸಂಬಂಧ ಹೇಗಿದೆ, ಆ ಪ್ರೀತಿಯ ಕ್ಷಣಗಳು ಹೇಗಿದ್ದವು ಅಂತ ಇವತ್ತೂ ನೆನೆಸ್ಕೊಂಡಾಗ ರೋಮಾಂಚನ ಆಗುತ್ತೆ ಅಲ್ವಾ ಸ್ನೇಹಿತರೆ? ಹಾಗಿದ್ದರೆ ನಿಮ್ಮ ಅನುಭವವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ಅದ್ಭುತವಾದಂತಹ ಫೀಲಿಂಗ್ಸ್ಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ.